ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ವೀಕ್ಷಕರೇ, ಅಮೃತವಾಣಿಯ ಶುಕ್ರವಾರದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆದರದಿಂದ ಸ್ವಾಗತಿಸ್ತೇನೆ. ಇವತ್ತು ನಾವು ಪವಿತ್ರಾತ್ಮನ ವಿಷಯವಾಗಿ ಆರಂಭ ಮಾಡಿದ ಆ ಸಂಕಲನದ 3ನೇ ಪ್ರಸ್ತಾಪವನ್ನು ನಿಮ್ಮ ಮುಂದೆ ಇಡುವುದಕ್ಕಾಗಿ ಇಷ್ಟಪಡ್ತೇನೆ. ಇಷ್ಟರೊಳಗೆ 4ನೇ ಪ್ರಸ್ತಾಪ, ಯಾಕಂದರೆ ಇಷ್ಟರೊಳಗೆ 3 ಪ್ರಸ್ತಾಪಗಳು ಮುಗಿದವೆ. ಆರಂಭದಲ್ಲಿ ನಮ್ಮ ಕರ್ತನಾದ ಯೇಸು ಶಿಲುಬೆಗೆ ಹಾಕಲ್ಪಟ್ಟಲ್ಲಿ 2 ದುಷ್ಕರ್ಮಿಗಳು ಆತನ ಈ ಭಾಗಗಳಲ್ಲಿ ಶಿಲುಬೆಗೆ ಹಾಕಲ್ಪಟ್ಟಿದ್ದರು. ಅವರು ಇಬ್ಬರು ಮಾಡಿದ ಪ್ರಾರ್ಥನೆಯ ವಿಶ್ಲೇಷಣೆ, ಅದರೊಂದಿಗೆ ಆರಂಭ ಮಾಡಿದೆವು. ಅದರ ನಂತರ ಕಳೆದ ಸಾರಿ ನಾವು ಪವಿತ್ರಾತ್ಮನ ವಿಷಯವಾದ ತಿಳುವಳಿಕೆಯ ಇರುಸು, ಅಂದರೆ ಇರುಸು ಅಂತ ಹೇಳಿದರೆ ಒಂದು ಚಕ್ರವು ಯಾವ ರೀತಿಯಲ್ಲಿ ಒಂದು ಆಕ್ಸೆಲ್, ಅದರ ಸುತ್ತಲೂ ಅದನ್ನು ನೆಟ್ಟಗಿಡಲಿ ಅಥವಾ ಅಡ್ಡ ಇಡಲಿ, ಒಂದು ಚಕ್ರವು ತಿರುಗುವಾಗ ಸೆಂಟರ್ ಭಾಗದ ಆ ಆಕ್ಸೆಲ್ಗೆ ನಾವು ಕನ್ನಡ ಭಾಷೆಯಲ್ಲಿ ಇರುಸು ಎಂಬುದಾಗಿ ಹೇಳ್ತೇವೆ. ಯಾವ ರೀತಿಯಲ್ಲಿ ನಾವು ಒಂದು ಚಕ್ರಕ್ಕೆ ಇರುಸನ್ನು, ಅದರ ಇಂಪಾರ್ಟೆನ್ಸ್, ಅದರ ಅಗತ್ಯತೆಯನ್ನು ಗಮನಿಸ್ತೇವೋ, ಅದೇ ರೀತಿಯಲ್ಲಿ ಪವಿತ್ರಾತ್ಮನು ಕೊಡಲ್ಪಡುವುದು ಎಂಬ ವಿಷಯದ ಇರುಸಿನ ಮೇಲೆ ಪವಿತ್ರಾತ್ಮನು ಈ ದೇವರ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸಿದ್ದನ್ನು ನಾವು ಆಲೋಚಿಸಿದ್ದೆವು. ಈಗ ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡುವಂಥದ್ದು ಇವತ್ತು ಅದರ ಮುಂದುವರಿದ ಭಾಗ. ಕಳೆದ ಸಾರಿ ನಾವು ನಮ್ಮ ಸಂದೇಶವನ್ನು ಅಂತ್ಯ ಮಾಡುವಾಗ ಒಂದು ಮಾತನ್ನು ಹೀಗೆ ಹೇಳಿದೆವು: ದೇವರಾತ್ಮನು ಎಲ್ಲವನ್ನು ಲೋಕದಲ್ಲಿ ನಡೆಸ್ತಿರುವಾಗ ಯಾವ ಸಮಯದಲ್ಲಿ ಕೂಡ ದೇವರು ಮನುಷ್ಯರಿಂದ ಪವಿತ್ರಾತ್ಮನನ್ನು ಹಿಂದೆ ತೆಗೆದದಿಲ್ಲ. ದಯಮಾಡಿ ಗಮನಿಸಿ. ಕೆಲವೊಮ್ಮೆ ಕೆಲವು ಅತಿರೇಕವಾಗಿಯೋ ಅಥವಾ ಕೆಲವು ವಚನಗಳನ್ನು ಬೇರೆ ವಚನಗಳಿಂತಲೂ ಹೆಚ್ಚಿಸಿ ಮನುಷ್ಯರು ಹೇಳುವಾಗ ಕೆಲವು ಹಿಂದೆ ಮುಂದೆ ಸಂಗತಿಗಳಾಗ್ತವೆ. ಆದರೆ ಎಲ್ಲಿಯಾದರೂ ಒಂದು ಹೆಚ್ಚು ಕಮ್ಮಿ ತಪ್ಪಾಯಿತು ಅಂತ ಹೇಳುವಾಗ ಅದನ್ನು ಸರಿಪಡಿಸುವಂಥ, ಅದನ್ನು ಸರಿಯಾದ ರೀತಿಯಲ್ಲಿ ತಿಳಿಸುವಂಥ ಒಂದು ಔದಾರ್ಯತೆ ಪ್ರತಿಯೊಬ್ಬರಲ್ಲಿ ಇರಬೇಕಾದದ್ದು. ಇಟ್ ಈಸ್ ಆನೆಸ್ಟಿ. ಅದೇ ಕಾರಣದಿಂದ ಕೆಲವೊಮ್ಮೆ ನಾನೇ ನನ್ನ ಸಂದೇಶಗಳಲ್ಲಿ ಹೇಳಿದ್ದುಂಟು, ಜಲಪ್ರಳಯದ ಮುಂಚಿನ ಸಮಯಗಳಲ್ಲಿ ಆದಿಕಾಂಡದ 6ನೇ ಸಂಧಿಯ ಮೊದಲ ಭಾಗದಲ್ಲಿ ವಿವರಿಸಿದಂತೆ ಪವಿತ್ರಾತ್ಮನು ಮನುಷ್ಯರಿಂದ ತೆಗೆಯಲ್ಪಟ್ಟನು ಎಂಬುದಾಗಿ ನಾನು ಹೇಳಿದುಂಟು. ಪ್ರಿಯರೇ, ಆ ವಚನವನ್ನು ಸೂಕ್ಷ್ಮವಾಗಿ ಗಮನಿಸುವಾಗ ದೇವರು ಪವಿತ್ರಾತ್ಮನು ಮನುಷ್ಯರಿಂದ ತೆಗೆದನು ಎಂಬುದು ಅಲ್ಲಿ ಹೇಳ್ತಾ ಇಲ್ಲ. ಪ್ರಿಯರೇ, ಪವಿತ್ರಾತ್ಮನು, ನನ್ನ ಆತ್ಮನು ಮನುಷ್ಯರೊಂದಿಗೆ ಸೆಣಸಾಡುವುದಿಲ್ಲ. ಯಾಕಂದರೆ ಅವರು ಎಷ್ಟು ಹೇಳಿದರು ಮರ್ತ್ಯರೇ, ಅವರ ಆಯುಷ್ಯವು 120 ವರ್ಷ ಇರಲಿ ಅಂತ ಹೇಳಿದಷ್ಟೇ ಅಲ್ಲದೆ ಪವಿತ್ರಾತ್ಮನು ತೆಗೆದನು ಅಂತೇಳಿ ಆ ವಾಕ್ಯ ಹೇಳುವುದಿಲ್ಲ. ಆದ್ದರಿಂದ ದೇವರ ವಾಕ್ಯಕ್ಕೆ ಯಾವುದನ್ನು ನಾವು ಕೂಡಿಸಬಾರದು, ಯಾವುದನ್ನು ನಾವು ತೆಗೆಯಬಾರದು. ಒಂದು ವೇಳೆ ಹೆಚ್ಚು ಕಮ್ಮಿ ಆದರೆ ಅರಿಕೆ ಮಾಡಿ ಕನ್ಫೆಸ್ ಇಟ್, ಮತ್ತು ಅದನ್ನು ಬಿಟ್ಟು ಬಿಡಿ ಎಂಬಂಥ ವಾಕ್ಯದ ಆಧರಣೆಯ ಮೇರೆಗೆ ನಾನು ಕಳೆದ ಸಾರಿ ನಿಮಗೆ ಹೇಳಿದ್ದೆ. ನಾನು ಹೇಳಿದ ಒಂದು ತಪ್ಪಾದ ಒಂದು ಮಾತನ್ನು ಹಿಂತೆಗೆಯುತ್ತೇನೆ ಎಂಬುದಾಗಿ ಹೇಳಿದೆ. ಪ್ರಿಯರೇ, ನಾವು ಅಂತ್ಯಾಶೀರ್ವಾದ ವಿಷಯದಲ್ಲಿ ನೋಡಿದೆವು. ಅಂತ್ಯಾಶೀರ್ವಾದದಲ್ಲಿ ಏನು ಹೇಳ್ತೇವೆ? ತಂದೆಯಾದ ದೇವರ ಪ್ರೀತಿಯು. ಯಾಕೆ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬ ವಚನಕ್ಕೆ ಹೊಂದಿಕೆಯಾಗಿ ದೇವರ ಪ್ರೀತಿಯು ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು. ಈಗ ಮನುಷ್ಯರ ಪಾಪ ವಿಮೋಚನೆಗಾಗಿ ಮನುಷ್ಯರಿಗೆ ಸಲ್ಲಬೇಕೆಂದಿಲ್ಲದ ಒಂದು ವಿಶೇಷವಾದ ಕಾರ್ಯವನ್ನು ನಮ್ಮ ದೇವರು ಮಗನು ಎಂಬಂಥ ತನ್ನ ವ್ಯಕ್ತಿತ್ವದ ಆಯಾಮದಲ್ಲಿ ಈ ಲೋಕಕ್ಕೆ ಬಂದು ಎಲ್ಲ ಮನುಷ್ಯರ ಪಾಪವನ್ನು ತನ್ನ ಮೇಲೆ ತೆಗೆದುಕೊಂಡು ಕೃಪೆಯಿಂದಲೇ ರಕ್ಷಣೆ ಎಂಬುದಾಗಿ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ವಿವರಿಸ್ತಾನೆ. ಕೃಪೆಯಿಂದಲೇ ರಕ್ಷಣೆ. ಆ ಕೃಪೆ ನಮಗೆ ಬರಬೇಕಾದರೆ ದೇವರು ಔಟ್ ಆಫ್ ದ ವೇ ಆತನು ಮಾಡಬೇಕಾಗಿರಲಿಲ್ಲ. ಆತನು ಶಿಕ್ಷೆಯಾಗಿ ಮನುಷ್ಯರನ್ನು ನಾಶನಕ್ಕೆ ಒಳಪಡಿಸ್ತಿದ್ರೆ ಏನೂ ತಪ್ಪಿರಲಿಲ್ಲ. ಯಾವ ರೀತಿಯಲ್ಲಿ ದುರಾತ್ಮಗಳು, ಸೈತಾನನು ಮಾನಸಾಂತರ ಪಡಲಿಕ್ಕೆ ಸಾಧ್ಯವಾದ ಸ್ಥಿತಿಯಲ್ಲಿ ಇದ್ದಾರೋ
ಆ ಸ್ಥಿತಿಯಲ್ಲಿ ಮನುಷ್ಯನ ಬಿಟ್ಟು ಬಿಡಬಹುದಿತ್ತು. ಆದರೆ ದೇವರು ಕೃಪೆಯಿಂದ, ಮನುಷ್ಯರ ಮೇಲೆ ಇಟ್ಟಂಥ ದೇವರ ಪ್ರೀತಿಯಿಂದ, ಮಗನಾದ ಯೇಸು ಕ್ರಿಸ್ತನ ಎಂಬುದಾಗಿ ನಮೂದಿಸಲ್ಪಟ್ಟಂಥ ಮಗನ ಕೃಪೆಯಿಂದ ಮತ್ತು ಪವಿತ್ರಾತ್ಮನ ಅನ್ಯೋನ್ಯತೆ, ಯಾವ ಸಮಯದಲ್ಲಿ ಪವಿತ್ರಾತ್ಮನು ಜಲಸಮೂಹಗಳ ಮೇಲೆ, ಆದಿಸಾಗರದ ಮೇಲೆ ಕತ್ತಲಿತ್ತು, ಪವಿತ್ರಾತ್ಮವು ನೀರುಗಳ ಮೇಲೆ ಚಲಿಸ್ತಿತ್ತು ಎಂಬುದಾಗಿ ಹೇಳಿದೆ. ಆ ಸಮಯದಿಂದ ಪವಿತ್ರಾತ್ಮನ ವಿಶೇಷವಾದಂಥ ಒಂದು ನಡವಳಿ ಏನಂತ ಹೇಳಿದರೆ ಅನ್ಯೋನ್ಯತೆ. ಈ ಲೋಕದ ವಸ್ತುಗಳ ಮೇಲಲ್ಲ, ಮನುಷ್ಯರ ನಡುವೆ ಅನ್ಯೋನ್ಯತೆ. ಇದಕ್ಕಾಗಿಯೇ ದೇವರ ವಾಕ್ಯದ ಆ ಪ್ರವಾದನೆಯ ಕಡತಿಗಳ ಉದ್ದಕ್ಕೂ ನಮಗೆ ತಲೆಮಾರುಗಳ ಲೆಕ್ಕ ಸಿಗ್ತದೆ. ಕಳೆದ ಸಾರಿ ನಾನು ನಿಮಗೆ ಹೇಳಿದ್ದನ್ನು ನೆನಪು ಮಾಡಿ, ಪ್ರಿಯರೇ, ಪೇತ್ರನು ಬರೀತಾ ಇದ್ದಾನೆ, ಯಾವ ಪ್ರವಾದನೆಯು ಮನುಷ್ಯ ಬುದ್ಧಿಯಿಂದ ಬಂದದಲ್ಲ, ಖಾಸಗಿಯಾದ ರೀತಿಯಲ್ಲಿ ಅದಕ್ಕೆ ತಮಗೆ ಬೇಕಾದ ವಿವರ ಕೊಡುವುದಲ್ಲ, ಪವಿತ್ರಾತ್ಮನೇ ಮಾತಾಡಿದ್ದರಿಂದ ಆ ವಾಕ್ಯಗಳನ್ನು ಪವಿತ್ರಾತ್ಮನೇ ವಿವರಿಸಬೇಕು. ಪವಿತ್ರಾತ್ಮನ ವಿವರಿಸಬೇಕಾದರೆ ಪ್ರತಿಯೊಬ್ಬನಿಗೆ ಪವಿತ್ರಾತ್ಮನ ಆ ಪ್ರಸನ್ನತೆ ಬೇಕು. ಇದೇ ಕಾರಣದಿಂದ ಎಲ್ಲ ಗ್ರಂಥಗಳು ಪವಿತ್ರಾತ್ಮನ ಮೂಲಕವಾಗಿ ಆತನ ಪ್ರೇರೇಪಣೆಯಿಂದ ಬರೆಯಲ್ಪಟ್ಟಂಬುದಾಗಿ ಹೇಳುವಾಗ ಅಲ್ಲಿ 64 ತಲೆಮಾರುಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟದನ್ನು ನೆನಪು ಮಾಡಿ. ಇದನ್ನು ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಆದಿಭಾಗದಲ್ಲಿ ಹಾಗೂ ಲೂಕನ ಬರೆದ ಸುವಾರ್ತೆಯಲ್ಲಿ ಆದಿಭಾಗದಲ್ಲಿ ನೋಡ್ತೇವೆ. ಅಬ್ರಾಮನಿಂದ ಹಿಡ್ಕೊಂಡು ಯೇಸು ಕ್ರಿಸ್ತನ ತನಕ 14 ಗ್ರೂಪಿಂಗ್ ಮಾಡಿದಂತಹ ಆ 3 ಪಟ್ಟಿಗಳು ನಮಗೆ ಸಿಗ್ತವೆ. ಅದಕ್ಕೆ ಅಬ್ರಾಮನಿಂದ ಹಿಂದಕ್ಕೆ ಅಂದರೆ ನೋಹನ ಜಲಪ್ರಳಯ ತನಕ 10, ಅದರ ನಂತರ ಜಲಪ್ರಳಯದಿಂದ ಆದಾಮನ ತನಕ ಇನ್ನೂ 10. ಇಷ್ಟು ತಲೆಮಾರುಗಳ 62 ಹೆಸರುಗಳು ನಮಗಲ್ಲಿ ಬರ್ತವೆ. ಆದಿಯಿಂದ ಆದಾಮನನ್ನು 1 ಅಂತ ಹಿಡಿದ್ರೆ, ಕಡೆದು ಯೇಸು ಕ್ರಿಸ್ತನನ್ನು ಇನ್ನೊಂದು ಅಂತ ಹೇಳಿದರೆ ಟೋಟಲ್ 64 ತಲೆಮಾರುಗಳ ಪಟ್ಟಿ. ಆ ಎಲ್ಲ ತಲೆಮಾರುಗಳ ಪಟ್ಟಿ ಉದ್ದಕ್ಕೂ ಅವರು ಯಾರ್ಯಾರು ಏನೇನು ಹೇಗೆ ಮಾಡಿದರು ಎಂಬುದನ್ನು ವಾಕ್ಯದಲ್ಲಿ ಬರೀಬೇಕಾದ್ರೆ ಪವಿತ್ರಾತ್ಮನು ತನ್ನ ಅನ್ಯೋನ್ಯತೆಯನ್ನು ಅವರೊಂದಿಗೆ ಸಾಧಿಸಿ ಮನುಷ್ಯರಿಗೆ ಲೋಗೋಸ್ ಎಂಬಂಥ ಈ ವಾಕ್ಯ ದೊರೆಯುವಂತಾಯಿತು. ಪ್ರಿಯರೇ, ಆದಿಯಲ್ಲಿ ವಾಕ್ಯವಿತ್ತು. ಆ ವಾಕ್ಯಕ್ಕೆ ಗ್ರೀಕ್ ಭಾಷೆಯಲ್ಲಿ ಲೋಗೋಸ್ ಎಂಬುದಾಗಿ ಹೇಳಲ್ಪಟ್ಟಿದೆ. ಆದಿಯಲ್ಲಿ ಲೋಗೋಸ್ ಇತ್ತು. ಆ ಲೋಗೋಸ್ ದೇವರ ಬಳಿಯಲ್ಲಿತ್ತು. ಆ ಲೋಗೋಸ್ ದೇವರಾಗಿತ್ತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಲೋಗೋಸ್ ಎಂಬಾತನು ನರಾವತಾರವೆತ್ತಿದನು ಎಂಬುದರ ವಿಷಯದಲ್ಲಿ ನೋಡುವಾಗ, ಕಳೆದ ಸಾರಿ ನಾನು ನಿಮ್ಮೊಂದಿಗೆ ಹಂಚಿಕೊಂಡೆ. ಯೋಹಾನ್ ಬರೆದ ಸುವಾರ್ತೆಯ 7ನೇ ಸಂಧಿಯ 38ನೇ ವಚನ. ಅಂದರೆ ಪವಿತ್ರಾತ್ಮನು ಇನ್ನೂ ಕೊಡಲ್ಪಟ್ಟಿರಲಿಲ್ಲ, ಯಾಕಂದರೆ ನಮ್ಮ ಕರ್ತನಾದ ಯೇಸು ಮಹಿಮಾ ಪದವಿಯನ್ನು ಏರಿರಲಿಲ್ಲ ಅಂತ ಹೇಳುವಾಗ ಆ ವಚನವನ್ನು ನಾವು ಪವಿತ್ರಾತ್ಮನ ತಿಳುವಳಿಕೆಯ ವಿಷಯವಾದಂಥ ಇರುಸಾಗಿ ನಾವು ಇಟ್ಟುಕೊಂಡ್ರೆ, ಅದಕ್ಕೆ ಮೊದಲು ಬರುವಂಥ ಇನ್ನೊಂದು ವಚನವನ್ನು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 1ನೇ ಸಂಧಿಯ 18ನೇ ವಚನದಲ್ಲಿ ನಾವು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಇದನ್ನು ಯಾಕೆ ನಾನು ಹೀಗೆ ವಿವರಿಸ್ತೇನೆ? ಪವಿತ್ರಾತ್ಮನ ವಿಷಯವಾದ ಸಂಗತಿಯನ್ನು ಒಂದು ಪ್ರಯೋಗಶಾಲೆಯಲ್ಲಿ ಅಥವಾ ಲ್ಯಾಬೋರೇಟರಿಯಲ್ಲಿ, ಈ ಬಯೋಲಾಜಿಕಲ್ ಲ್ಯಾಬೋರೇಟರಿಯಲ್ಲಿ ಜೀವಿಗಳನ್ನು ಕಟ್ ಮಾಡಿ ಅವುಗಳನ್ನು ಕಡಿಸಿ ಅವರ ಭಾಗಗಳನ್ನು ಬಿಡಿಯಾಗಿ ಬೇರ್ಪಡಿಸಿದಂತೆ ಕಲೀಲಿಕ್ಕಾಗುವುದಿಲ್ಲ. ಪವಿತ್ರಾತ್ಮನು ಮನುಷ್ಯದ ಚರಿತ್ರೆಯ ನಡುವೆ ಒಟ್ಟೊಟ್ಟಿಗೆ ಸೇರಿಕೊಂಡು ತನ್ನ ಕಾರ್ಯಗಳನ್ನು ಮಾಡಿದನು. 2ನೇ ವಿಶೇಷವಾದಂಥ ಕಾರ್ಯ ಮತ್ತಾಯನ ಬರೆದ ಸುವಾರ್ತೆ 1ನೇ ಸಂಧಿ 18ನೇ ವಚನದಲ್ಲಿ ಹೇಳಲ್ಪಟ್ಟಿದೆ. ನೋಡಿ, ಯೇಸು ಕ್ರಿಸ್ತನ ಜನನವು ಹೇಗಾಯಿತೆಂದರೆ, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾದದ್ದು ತಿಳಿದು ಬಂತು. ನೋಡಿ, ಇನ್ನೊಂದು ಸ್ಟ್ರಾಟಜಿಕ್ ಪಾಯಿಂಟ್, ಪವಿತ್ರಾತ್ಮನ ವಿಷಯವಾಗಿ ತಿಳ್ಕೊಳ್ಬೇಕಾದ್ರೆ ಇನ್ನೊಂದು ಸ್ಟ್ರಾಟಜಿಕ್ ಪಾಯಿಂಟ್. ನಮ್ಮ ಕರ್ತನಾದ ಯೇಸು ಮನುಷ್ಯ ಸಂತತಿಯ ಆ ಬೆಳವಣಿಗೆಯ ಹಂತದಲ್ಲಿ ತಂದೆಯಿಂದ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ತಂದೆ ತಾಯಿಗಳು ತಮ್ಮ ಕಾರ್ಯದ ನಿಮಿತ್ತವಾಗಿ ಮಕ್ಕಳಿಗೆ ಜನ್ಮ ಕೊಡ್ತಾರೆ. ಆ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು ಹುಟ್ಟಿದಲ್ಲ. ಪವಿತ್ರಾತ್ಮನಿಂದ ಇನ್ನೂ ಕೂಡ ಕನ್ನಿಕೆಯಾಗಿರುವಂಥ ಆ ಮರಿಯಳು ಬಸುರಾದಳು. ಇದು ದೇವರ ಯೋಜನೆ. ಇದು ಯಾವ ಯೋಜನೆ? ದೇವರ ವಾಕ್ಯದ ಆದಿಯಲ್ಲಿ
ಮನುಷ್ಯನು ಪಾಪ ಮಾಡಿದಾಗ ದೇವರು 3 ಶಿಕ್ಷೆಗಳನ್ನು ಮೂವರಿಗೆ ಕೊಡ್ತಾನೆ. ಮೊದಲನೇದು, ಆ ಶಿಕ್ಷೆ ಸೈತಾನನಿಗೆ. ನೀನು ನಿನ್ನ ಹೊಟ್ಟೆಯನ್ನು ಭೂಮಿಯ ಮೇಲೆ ಎಳೆದು ಮಣ್ಣನ್ನು ತಿನ್ನುವಿ ಎಂಬುದು ಮೊದಲನೇದು. ಏದೇನ್ ತೋಟದಲ್ಲಿ ಪಾಪೋತ್ಪತ್ತಿ, ಇದರ ವಿಷಯವಾಗಿ ಮಾತಾಡುವಲ್ಲಿ ನಾವು ಅದನ್ನು ನೋಡ್ತೇವೆ. ಎರಡನೇ ಶಿಕ್ಷೆ ಆದಾಮನಿಗೆ. ಅದು ಯಾವುದಂದರೆ, ನೀನು ಬೆವರು ಸುರಿಸಿ ನೀನು ಭೂಮಿಯ ಹುಟ್ಟುವಳಿಯನ್ನು ಊಟ ಮಾಡಿ ಜೀವಿಸುವಿ. ಅವನ ಜೀವನ ಸಂಕಟಮಯವಾದ ರೀತಿ, ಎರಡನೇ ಶಿಕ್ಷೆ. ಮೂರನೇದು, ನೀನು ಪ್ರಯಾಸದಿಂದ ಮಕ್ಕಳನ್ನು ಹೆರುವಿ. ಆ ಮಕ್ಕಳನ್ನು ಹೆರುವ ಹಂತದಲ್ಲಿ ಒಂದು ಪ್ರವಾದನೆ, ನಾನು ಸ್ತ್ರೀಯ ನಡುವೆ ಮತ್ತು ನಿನ್ನ ನಡುವೆ, ಅಂದರೆ ಸರ್ಪನ ನಡುವೆ, ಸೈತಾನ ನಡುವೆ ಒಂದು ವೈರತ್ವವನ್ನು ಹಾಕಿದ್ದೇನೆ. ಆ ಸ್ತ್ರೀಯ ಸಂತತಿಯು ನಿನ್ನ ಹೆಡೆಯನ್ನು ಜಜ್ಜುವುದು, ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ನೋಡಿ, ಈ ಸ್ತ್ರೀಯ ಸಂತತಿ ಪುರುಷನ ಸಂಬಂಧವಿಲ್ಲದೆ ಈ ಲೋಕದಲ್ಲಿ ಹುಟ್ಟಬೇಕಾದ, ಇಸ್ರಾಯೇಲರು ಮುನ್ನೋಡಿಕೊಂಡಿದ್ದಂಥ ದೇವರ ವಾಕ್ಯ, ಪ್ರವಾದಿಗಳು ಮತ್ತು ದೇವರ ವಾಕ್ಯವನ್ನು ಪವಿತ್ರಾತ್ಮನಿಂದ ಬರೆಯಲ್ಪಟ್ಟವರು ಇಂಥದ್ದು ಮುಂದೆ ನಡೆಯುತ್ತದೆ ಎಂಬುದಾಗಿ ಹೇಳಿದಂಥ ಮಾತು ನಮ್ಮ ಮತ್ತಾಯನ ಬರೆದ ಸುವಾರ್ತೆಯ ಮೊದಲನೇ ಸಂಧಿಯಲ್ಲಿ ಹೀಗೆ ಬರೆಯಲ್ಪಟ್ಟದ್ದು. ಆತನ ತಾಯಾದ ಮರಿಯಳನ್ನು ಯೋಸೇಫ ನಿಶ್ಚಯ ಮಾಡಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾದದ್ದು ತಿಳಿದು ಬಂತು. ನೋಡಿ, ಇದು ವಿಶೇಷವಾದಂಥ ಪವಿತ್ರಾತ್ಮನ ಕಾರ್ಯ. ಅಂಥದ್ದು ಎಂದೂ ಮೊದಲು ನಡೀಲಿಲ್ಲ, ಅಂಥದ್ದು ಇನ್ನು ಎಂದೂ ಮುಂದೆ ನಡೀಲಿಕ್ಕೂ ಇಲ್ಲ. ದೇವರು ಮನುಷ್ಯರ ರಕ್ಷಣಾರ್ಥವಾಗಿ ಮನುಷ್ಯರ ಪಾಪವನ್ನು ಮನುಷ್ಯರ ಮೇಲೆ ವಿಧಿಸಿದ ಆ ವಿಧಿಯ ಮೂಲಕವಾಗಿ, ಒಂದು ವೇಳೆ ಯಾವುದಾದ್ರೂ ಮನುಷ್ಯ ಸಂಕಲನದಲ್ಲಿ ಇರುವಂಥ ಅನೇಕ ಮನುಷ್ಯರ ನಡುವೆ ಎಷ್ಟು ಒಳ್ಳೆಯವನಾದರೂ ಒಬ್ಬನ ಮೇಲೆ ಆದರೂ ಆ ಶಿಕ್ಷೆಯನ್ನು ಹಾಕಿದರೆ, ದೇವರ ವಾಕ್ಯ ಹೇಳುವಂತೆ ಎಲ್ಲ ಮನುಷ್ಯರು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳಕೊಂಡಿದ್ದಾರೆ ಎಂಬ ಕಾರಣಕ್ಕೆ ಅವರು ಶಿಕ್ಷೆಯನ್ನು ತೆಗೆದುಕೊಂಡು ನಾಶನಕ್ಕೆ ಹೋಗಬೇಕಾಗಿತ್ತು. ಆದರೆ ಆ ಶಿಕ್ಷೆಯನ್ನು ಅನುಭವಿಸಿ ಇತರರಿಗೆ ಅದರ ಪ್ರಭಾವವನ್ನು ಹಂಚುವಂತಹ ಪರಿಸ್ಥಿತಿಯಲ್ಲಿ ಯಾವ ಮನುಷ್ಯನೂ ಇದ್ದಿರಲಿಲ್ಲ. ಒಂದು ದೇವದೂತನು ಕೂಡ ಈ ಕಾರ್ಯವನ್ನು ಬಂದು ಮಾಡಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಆದ್ದರಿಂದ ಯಾವುದಕ್ಕೆ ಮೂಲನಾಗಿರುವಂಥ ಆ ದೇವರ, ಯಾಕಂದರೆ ಆತನಿಂದಲೇ ಎಲ್ಲ ಉಂಟಾಯಿತು, ಆತನಿಲ್ಲದೆ ಉಂಟಾದದೊಂದು ಉಂಟಾಗಲಿಲ್ಲ ಎಂಬುದಾಗಿ ಯೋಹಾನನ ತನ್ನ ಪತ್ರಿಕೆಯ ತನ್ನ ಸುವಾರ್ತೆಯ ಮೊದಲನೇ ಸಂಧಿಯಲ್ಲಿ ಬರೆಯುವಂತೆ, ಆ ಯೇಸು ಮರಿಯಳ ಮೂಲಕವಾಗಿ ಆತನ ಕನ್ಯಾ ಸ್ಥಿತಿಯಲ್ಲೇ ಗರ್ಭಧಾರಣೆ ಆಗುವಂಥ ಮಹೋನ್ನತನ ಮಗನು ಎಂಬುದಾಗಿ ಆತನು ಎಣಿಸಲ್ಪಡುವನು ಎಂಬುದಾಗಿ ಅದನ್ನು ಮುಂದೆ ಸ್ವಲ್ಪ ಓದಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನಾದ್ದರಿಂದ ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಈಗ ಇದು ಯೋಸೇಫನ ಸಂಬಂಧ. ಆದರೆ ಲೂಕನ್ ಬರ್ತಾ ಆ ಸ್ವಾರ್ಥೆಯಲ್ಲಿ ಅದನ್ನು ನೋಡುವಾಗ ಅಲ್ಲಿ ಮರಿಯಳು ಕೇಳ್ತಾ ಇದ್ದಾರೆ, ನಾನು ಪುರುಷನನ್ನು ಅರಿತವನಲ್ಲವಲ್ಲ ಎಂಬುದಾಗಿ ಕೇಳ್ತಾ ಇದ್ದಾಳೆ. ಆಗ ದೂತನು ಅವಳಿಗೆ ಸ್ಪಷ್ಟವಾಗಿ ಹೇಳ್ತಾನೆ, ಪವಿತ್ರಾತ್ಮನು ನಿನ್ನ ಮೇಲೆ ಬರಲು ನೀನು ಗರ್ಭಧಾರಣೆಯಾಗಿ ಹುಟ್ಟಲಿರುವಂಥ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವನು. ಆತನು ಯಾಕೆ ಈ ಲೋಕದಲ್ಲಿ ಹುಟ್ಟಿದ್ದು? ದೇವರೇ ಈ ಲೋಕದಲ್ಲಿ ಅವತಾರಾಗಿ ಹುಟ್ಟಿದ್ದಕ್ಕೆ ಕಾರಣ ಮನುಷ್ಯರ ಪಾಪವನ್ನು ಮನುಷ್ಯ ಶರೀರದಲ್ಲಿ ತೀರಿಸಬೇಕು. ಅದೇ ಕಾರಣಕ್ಕಾಗಿ ನಮ್ಮ ಕರ್ತನಾದ ಈ ಲೋಕದಲ್ಲಿ ಬರುವಾಗ ಮನುಷ್ಯರಿಗೆ ಇರುವಂಥ ಸರ್ವಸಾಧಾರಣದ ಎಲ್ಲ ಆಪತ್ತುಗಳು, ವಿಪತ್ತುಗಳು, ಸಮಸ್ಯೆಗಳು, ಭಾರಗಳು, ಚಿಂತೆಗಳು, ಆಯಾಸ ಇವೆಲ್ಲವೂ ಆತನ ಮೇಲೆ ಬಂದಿದ್ದವು. ಇವೆಲ್ಲದರ ಮೇಲೆ ಆತನು ಜಯ ಹೊಂದಿದವನಾಗಿ ವಾಕ್ಯ ಹೇಳುವಂತೆ ಪಾಪ ಮಾತ್ರ ಮಾಡಲಿಲ್ಲ. ಮನುಷ್ಯರು ಶೋಧನೆಗೆ ಒಳಪಟ್ಟು ಪಾಪಗೊಳಗಾಗ್ತಾರೆ. ಆದರೆ ಆತನು ಅದೇ ಶೋಧನೆಯನ್ನು ದಾಟಲಾಗಿ ಪಾಪ ಮಾತ್ರ ಮಾಡಲಿಲ್ಲ ಎಂಬಂಥ ವಿಶೇಷವಾದ ಆ ಬಿರುದಿಗೆ ಆತನು ಪ್ರಾಪ್ತನಾದ್ದರಿಂದ ದೇವರು ಆತನನ್ನು ಮರಣದ ನಂತರ ಮನುಷ್ಯರಿಗೆ ಬರಬೇಕಾದ ಎಲ್ಲ ಸಂಗತಿಗಳು ಆತನ ಮೇಲೆ ಬರುವಾಗ ಅಂತ್ಯಕ್ಕೆ ಬರುವಂಥ ಮರಣವೂ ಕೂಡ ಆತನ ಮೇಲೆ ಬಂತು.
ಈ ಕಾರಣದಿಂದ ದೇವರೇನು ಮಾಡಿದನು? ಆತನನ್ನು ಎಬ್ಬಿಸಿ ಎಲ್ಲ ಸಿಂಹಾಸನ ದೊರೆತನಗಳ ಮೇಲೆ ಆತನನ್ನು ಇರಿಸಿದ್ದಾನೆ ಅಂತ ವಾಕ್ಯ ಹೇಳ್ತದೆ. ಈಗ ನೋಡಿ, ನಮ್ಮ ಕರ್ತನಾದ ಯೇಸು ಮನುಷ್ಯನಾಗಿ ಬಂದು ಮನುಷ್ಯರ ಪಾಪವನ್ನು ಶರೀರಧಾರಿಯಾಗಿ ಮನುಷ್ಯ ಶರೀರದಲ್ಲೇ ಪರಿಹರಿಸಿ ದೇವರ ಚಿತ್ತಕ್ಕೆ ಆತನು ತನ್ನನ್ನೇ ಒಳಪಟ್ಟನು. ಗೆತ್ಸೆಮನೆ ತೋಟದಲ್ಲಿ ಆತನು ಹೇಳಿದ ಪ್ರಾರ್ಥನೆ ನೆನಪು ಮಾಡಿಕೊಳ್ಳಿ. ಸಾಧ್ಯವಿದ್ದರೆ ಈ ಪಾತ್ರೆ ನನ್ನಿಂದ ತೊಲಗಿಸು. ನಮ್ಮ ಕರ್ತನಿಗೆ ಅದು ಸಾಧ್ಯವಿಲ್ಲ ಅಂತ ಗೊತ್ತಿರಲಿಲ್ವ? ಇದರ ಅರ್ಥವೇನು? ಯಾವ ರೀತಿಯಲ್ಲಿ ಮನುಷ್ಯರಾದ ನಾವು ಉದ್ವೇಗಕ್ಕೆ, ಆತಂಕಕ್ಕೆ, ಒತ್ತಡಕ್ಕೆ ಒಳಪಟ್ಟು ಕೆಲವು ಕಾರ್ಯಗಳನ್ನು ನಾವು ಮನುಷ್ಯ ರೀತಿಯಲ್ಲಿ ಮಾಡಿದಂತೆ ನಮ್ಮ ಕರ್ತನಾದ ಯೇಸು ಕೂಡ ಮಾಡಿದನು. ಆದರೆ ಕರ್ತನು ಯಾವ ರೀತಿಯಲ್ಲಿ ಕೊಟ್ಟ? ದೇವರ ಚಿತ್ತಕ್ಕೆ ವಿರೋಧವಾಗಿ ಅದನ್ನು ಮಾಡಲಿಲ್ಲ. ಚಿತ್ತವಿದ್ದರೆ ತೆಗೆದು ಹಾಕು. ಯಾಕೆ ಆತನು ಹೇಳಿದ್ನು? ಆ ಶಿಲುಬೆಯ ಮರಣಕ್ಕೆ ಹೋಗುವಂಥ ಆ ಪಾಡು ಎಷ್ಟು ಹೀನಾಯವಾದದ್ದು, ಎಷ್ಟು ಹಿಂಸಾತ್ಮಕವಾದದ್ದು ಎಂಬುದಾಗಿ ಆತನಿಗೆ ಮನುಷ್ಯನಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಆತನು ನನ್ನ ದೇವರೇ, ನನ್ನ ದೇವರೇ ಎಂಬುದಾಗಿ ಕರೀತಾ ಇದ್ದಾನೆ. ಯಾಕೆ? ಈ ದೇವರು ಸೃಷ್ಟಿಕರ್ತನು. ಆತನೇ ದೈವತ್ವದಲ್ಲಿ ದೇವರಿಗೆ ಸರಿಸಮಾನನಾಗಿರುವಾಗ ಸೃಷ್ಟಿಯನ್ನು ಉಂಟು ಮಾಡಿದವನು. ಆತನ ಮೂಲಕವಾಗಿ ಎಲ್ಲ ಉಂಟಾದದ್ದು. ಆದರೆ ಇವತ್ತು ಅವನು ಆ ದೈವಿಕ ಸ್ಥಾನದಿಂದ ತನ್ನನ್ನು ತಾನೇ ಇಳಿಸಿ ಒಂದು ಸೃಷ್ಟಿಯ ಸ್ಥಾನಕ್ಕೆ ಬಂದಿದ್ದಾನೆ. ಆದ್ದರಿಂದ ಯೇಸು ಶಿಲುಬೆ ಮೇಲೆ ನನ್ನ ದೇವರೇ, ನನ್ನ ದೇವರೇ ಎಂಬುದಾಗಿ ಕರೆದನು. ನನ್ನ ತಂದೆಯೇ, ನನ್ನ ತಂದೆ ಎಂಬುದಾಗಿ ಕರೀಲಿಲ್ಲ ಪ್ರಿಯರೇ. ಈಗ ಈ ಮಹಾ ಕಾರ್ಯದ ನಿಮಿತ್ತವಾಗಿ ಪವಿತ್ರಾತ್ಮನನ್ನು ಆತನು ಪಡೆದನು ಮನುಕುಲಕ್ಕೆ ಕೊಡುವುದಕ್ಕಾಗಿ. ಈಗ ಪವಿತ್ರಾತ್ಮನಿಂದ ಹುಟ್ಟಿದ ಶಿಶು ನಮ್ಮ ಕರ್ತನಾದ ಯೇಸು. ಆ ಶಿಶು ಈ ಲೋಕದಲ್ಲಿ ಮನುಷ್ಯನಾಗಿ ಜೀವಿಸಿ ಮನುಷ್ಯರಿಗಿರುವಂಥ ಎಲ್ಲ ಶೋಧನೆಗೆ ಒಳಗಾಗಿ, ಇಬ್ರಿಯರಿಗೆ ಬರೆದ ಪತ್ರಿಕೆ ಹೇಳುವಂತೆ, ಆತನು ನಮ್ಮ ಎಲ್ಲ ರೀತಿಯ ಸಂಗತಿಗಳಲ್ಲಿ ಅನುಭವದಿಂದ, ಯಾವ ರೀತಿಯಲ್ಲಿ ಯಾಜಕನು ತಾನು ಯಾರಿಗಾಗಿ ಕಾರ್ಯ ಮಾಡ್ತಾ ಇದ್ದಾನೋ ಅವರ ಎಲ್ಲ ಭಾರಗಳನ್ನು ತಿಳ್ಕೊಂಡವನಾಗಿರಬೇಕು. ಆದ್ದರಿಂದ ನಮ್ಮ ಕರ್ತನಾದ ಯೇಸು ಎಷ್ಟು ಮಾತ್ರಕ್ಕೂ ಮನುಷ್ಯರ ಬಲಹೀನತೆ, ಮನುಷ್ಯರ ಆಯಾಸ, ಮನುಷ್ಯರ ಮೋಸ ಹೋಗುವಂಥ ಪರಿಸ್ಥಿತಿ ಅವುಗಳಿಂದ ಹೊರತಾಗಿರಲಿಲ್ಲ. ಆದರೆ ಒಂದು ಮಾತ್ರ, ಪಾಪ ಮಾತ್ರ ಮಾಡಲಿಲ್ಲ. ಇದು ಆತನ ವಿಶೇಷವಾದಂಥ ಗುಣ. ಎಲ್ಲ ಮನುಷ್ಯರು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾರೆ. ಆದರೆ ಆತನು ಪಾಪ ಮಾತ್ರ ಮಾಡಲಿಲ್ಲ ಎಂಬ ಒಂದೇ ಕಾರಣಕ್ಕೆ ಒಳಪಟ್ಟು ಆತನು ಜಯಪ್ರದನಾಗಿ ಶಿಲುಬೆಯ ಮರಣದ ಮೇಲೆ ಮನುಷ್ಯರೆಲ್ಲರ ಪಾಪಗಳನ್ನು ತನ್ನ ಮೇಲೆ ಹೊತ್ತು ಆತನು ಸಹಿಸಿದ ಆ ಪಾಡುಗಳ ನಿಮಿತ್ತವಾಗಿ ಆತನು ವಿಧೇಯತೆಯನ್ನು ಕಲಿತುಕೊಂಡನು ಅಂತ ಹೇಳಿ ಪುನಃ ಇಬ್ರಿಯ ಪುಸ್ತಕದಲ್ಲಿ ನಾವು ಓದ್ತೇವೆ. ಆತನು ತಾನು ಸಹಿಸಿದ ಪಾಡುಗಳ ನಿಮಿತ್ತವಾಗಿ ವಿಧೇಯತೆಯನ್ನು ಕಲಿತುಕೊಂಡನು. ನೋಡಿ, ಈ ಎಲ್ಲ ಕಾರ್ಯದ ನಿಮಿತ್ತವಾಗಿ ಆತನೊಂದಿಗೆ ಸದಾಕಾಲ ಬಲ ಕೊಟ್ಟು ನಿಂತವನು ಪವಿತ್ರಾತ್ಮನಾಗಿದ್ದಾನೆ. ಅದೇ ಪವಿತ್ರಾತ್ಮನು ಕ್ರಿಸ್ತನ ಸಭೆಯ ಮೇಲೆ ಬಂದಾಗ ದೇವಜನರು ಕೂಡ ಜಯಪ್ರದವಾಗಿ ನಿಲ್ಲುವುದಕ್ಕಾಗಿ ಒಂದು ಕರೆ ಕೊಡುವಂಥ ಯೋಜನೆಯನ್ನು ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಪ್ರಕಟಣೆ ಪುಸ್ತಕದ 2ನೇ ಮತ್ತು 3ನೇ ಸಂಧಿಗಳಲ್ಲಿ 7 ಸಭೆಗಳಿಗೆ ಸಂಬಂಧಪಟ್ಟ ಆ ವಿಶ್ಲೇಷಣೆಯನ್ನು ಅಲ್ಲಿ ಕೊಟ್ಟಾಗ ಪ್ರತಿಯೊಂದು ಸಭೆಯ ವಿಷಯದಲ್ಲಿ ಹೇಳಿದೆ, ಜಯ ಹೊಂದುವವನು, ಜಯ ಹೊಂದುವವನು, ಜಯ ಹೊಂದುವವನು. ಪ್ರಿಯರೇ, ಜಯ ಹೊಂದುವವರು ಎಂಬುದಾಗಿ ಬರೆದಿಲ್ಲ. ಜಯ ಹೊಂದುವವರು ಅಂತ ಬರೀತಿದ್ರೆ ಪ್ರಿಯರೇ, ಅಲ್ಲಿ ಸಾಮುದಾಯಿಕವಾದ ಒಂದು ಚಿಂತನೆ ಇರ್ತಿತ್ತು. ಆದರೆ ಅಲ್ಲಿ ಬರೆದದೆ ಜಯ ಹೊಂದುವವನು. ಅಂದರೆ ಸಭೆಯಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಿರುವಾಗ ನಮ್ಮ ಮೌಲ್ಯಮಾಪನ ವ್ಯಕ್ತಿಪರವಾಗಿ ಇಂಡಿವಿಜುವಲ್, ಒಬ್ಬೊಬ್ಬನಿಂದಲೇ. ನನಗಾಗಿ ಇನ್ನೊಬ್ಬನು ಯಾರು ಮಾಡಲಿಕ್ಕಾಗೋದಿಲ್ಲ. ಮಾಡಬೇಕಾದ್ದನ್ನು ಇನ್ನೊಬ್ಬನು ಯಾರು ಮಾಡಬೇಕಾದನ್ನು ಕರ್ತನು ಮಾಡಿ ಆಗಿದೆ. ಈಗ ನಮ್ಮ ನಡುವೆ ಅಂದರೆ ಪಾಪಿಗಳಾದ ಜನರು ನಾವು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿ ಆತನ ಐಕ್ಯತೆಯಲ್ಲಿ ನಾವು ಸೇರಿದವರಾದ ನಂತರ ಯಾವ ರೀತಿಯಲ್ಲಿ ಕೂಡ ಸಾಮುದಾಯಿಕವಾದ ಮೌಲ್ಯಗಳನ್ನು ನಾವು ನಮ್ಮದಾಗಿ ಮಾಡಿಕೊಳ್ಳಿಕ್ಕಾಗುವುದಿಲ್ಲ. ಇದನ್ನು ಪ್ರತಿಯೊಬ್ಬ ವ್ಯಕ್ತಿ ಗಮನಿಸತಕ್ಕದ್ದು.
ಸಾಮುದಾಯಿಕವಾಗಿ ನಾವು ಬೋಧನೆಗಳನ್ನು ತೆಗೆದುಕೊಳ್ಳಬಹುದು. ಸಾಮುದಾಯಿಕವಾಗಿ ದೇವರು ನಮ್ಮನ್ನು ರಕ್ಷಣೆ ಯೋಜನೆಗೆ ಒಳಪಡಿಸಿದ್ದಾನೆ. ಆದರೆ ದೇವರು ತಮ್ಮ ಮೌಲ್ಯಮಾಪನದ ಸಂಗತಿಯಲ್ಲಿ ವೈಯಕ್ತಿಕವಾಗಿ ಒಬ್ಬೊಬ್ಬನನ್ನೇ ಪರಿಗಣಿಸುವುದಲ್ಲದೆ, ಜಯ ಹೊಂದುವವನು ಅಂತ ಹೇಳುವಾಗ ಕೆಲವರು ಸ್ತ್ರೀಯರ ವಿಷಯದಲ್ಲಿ ಜಯ ಹೊಂದಲಿಕ್ಕಾಗೋದಿಲ್ವ ಎಂಬುದಾಗಿ ಕೇಳುವಂಥ ಒಂದು ಪ್ರಶ್ನೆ ಅನಗತ್ಯ ಎಂಬುದಾಗಿ ನನಗೆ ತೋರ್ತದೆ. ಯಾಕಂತ ಹೇಳಿದರೆ, ಜಯ ಹೊಂದುವವನು ಜಯ ಹೊಂದುವವಳು ಅಂತೇಳಿ ಬರೀಬಹುದಿತ್ತು. ಆದರೆ ಜಯ ಹೊಂದುವವನು ಅಂತ ಹೇಳಿ ಏಕವಚನದಲ್ಲಿಯೂ ಮತ್ತು ಪುರುಷಾರ್ಥ ಅರ್ಥದಲ್ಲಿಯೂ ಕೊಟ್ಟದ್ದು ಯಾಕಂತ ಹೇಳಿದರೆ, ಪರಲೋಕಕ್ಕೆ ಸಂಬಂಧಪಟ್ಟ ದೇವಜನರ ನಡುವೆ ಪುರುಷ ಸ್ತ್ರೀ ಎಂಬ ವ್ಯತ್ಯಾಸವಿಲ್ಲ, ಅವರು ದೇವದೂತರಂತೆ ಇರುವರು ಎಂಬುದಾಗಿ ನಮ್ಮ ಕರ್ತನು ಹೇಳಿದನಲ್ಲ. ಆದ್ದರಿಂದ ಪರಲೋಕಕ್ಕೆ ಸಂಬಂಧಪಟ್ಟ ಯೋಜನೆಯಲ್ಲಿ ನಾವು ಆ ವಿಧಾನದಲ್ಲಿ ಸೇರಿಕೊಳ್ತೇವೆ. ಆದರೆ ಯಾವ ರೀತಿಯಲ್ಲಿ ಪವಿತ್ರಾತ್ಮನು ಸಭೆಗೆ ಕೊಡಲ್ಪಟ್ಟ ನಂತರ ಸಭೆಯಲ್ಲಿ ವಿಶೇಷವಾದಂಥ ಆ ಪ್ರಸನ್ನತೆಯನ್ನು ಇಟ್ಟುಕೊಂಡು ತಮ್ಮ ಕಾರ್ಯಗಳನ್ನು ಮಾಡುವುದರಿಂದ ಇವತ್ತು ಅದನ್ನು ಪ್ರತಿ ಸಾರಿ ದೇವಜನರು ಒಟ್ಟಾಗಿ ಸೇರುವಾಗ ನಮ್ಮ ಬ್ಲೆಸ್ಸಿಂಗ್ ಅಥವಾ ಅಂತ್ಯಾಶೀರ್ವಾದ ಕೊಡುವಾಗ ನೆನಪು ಮಾಡುವಂಥದ್ದು ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆ. ಯಾವ ರೀತಿಯಲ್ಲಿ ಅನ್ಯೋನ್ಯತೆ ಸೃಷ್ಟಿಯಲ್ಲಿರುವಂಥ ಆದಿಯಿಂದ ಆರಂಭವಾಯಿತೋ ಅದು ಮನುಷ್ಯರ ನಡುವೆ ಕಾರ್ಯ ಮಾಡುತ್ತಿರುವಾಗ ಸ್ವತಂತ್ರವಾಗಿ ಬಂದಂಥ ಆದಾಮನು ಮತ್ತು ಹವ್ವಾನವರು ತಮ್ಮ ಪಾಪದ ನಿಮಿತ್ತವಾಗಿ ಅದನ್ನು ಕಳಕೊಂಡರೋ ಅದನ್ನು ಪುನಃ ನಮಗೆ ಕೊಡುವುದಕ್ಕಾಗಿ ಚರಿತ್ರೆಯುದ್ದಕ್ಕೂ 64 ತಲೆಮಾರುಗಳ ಆ ವಿಶೇಷವಾದ ಕಾರ್ಯದ ಕಡಿತಗಳನ್ನು ನಾವು ಈ ಬೈಬಲಲ್ಲಿ ನೋಡ್ತೇವೆ. ಪ್ರಿಯರೇ, ಅದರಲ್ಲಿಯೂ ಆ 64ನೇ ತಲೆಮಾರು ಆಗಿರುವಂಥ ನಮ್ಮ ಕರ್ತನಾದ ಯೇಸು ತಾನು ಶಿಲುಬೆಯ ಆ ಮರಣಕ್ಕೆ ತನ್ನನ್ನೇ ಒಪ್ಪಿಸಿಕೊಟ್ಟ ನಂತರ ಪುನರುತ್ಥಾನವಾಗಿ ಏಳುವ ಮೊದಲು ಪವಿತ್ರಾತ್ಮನ ವಿಷಯವಾದಂಥ ಸವಿಸ್ತಾರವಾದಂಥ ವಿವರವನ್ನು ತನ್ನ ಬೋಧನೆಯ ಸಮಯದಲ್ಲಿ ಕೊಟ್ಟಿದ್ದಾನೆ. ಇದನ್ನು ನಾವು ಯೋಹಾನ್ ಬರೆದ ಸುವಾರ್ತೆ 14, 15, 16 ಈ 3 ಅಧ್ಯಾಯಗಳಲ್ಲಿ ನೋಡ್ತಾ ಇದ್ದೇವೆ. 7ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇನು 38ನೇ ವಚನ, ಪವಿತ್ರಾತ್ಮ ಯೇಸು ಇನ್ನೂ ಕೂಡ ಮಹಿಮಾ ಪದವಿಯನ್ನು ಏರದೇ ಇದ್ದದರಿಂದ ಪವಿತ್ರಾತ್ಮನು ಕೊಡಲ್ಪಡಲಿಲ್ಲ. ಈಗ ಕರ್ತನ್ ಹೇಳ್ತಾ ಇದ್ದಾನೆ, ನಿಮಗೆ ತಿಳಿಯಪಡಿಸಬೇಕಾದ ಇನ್ನೂ ತುಂಬ ಉಂಟು, ಆದರೆ ಸದ್ಯಕ್ಕೆ ನೀವು ಅದನ್ನು ಹೊರಲಾರಿರಿ. ಯಾಕೆ? ಯಾವ ಪವಿತ್ರಾತ್ಮನ ಮೂಲಕವಾಗಿ ಅವು ಬರೆಯಲ್ಪಟ್ಟಿವೆಯೋ ಆ ಪವಿತ್ರಾತ್ಮನ ಮೂಲಕವಾಗಿ ಅದು ವಿಶ್ಲೇಷಿಸತಕ್ಕದ್ದು. ಆದ್ದರಿಂದ ಆ ಪವಿತ್ರಾತ್ಮನಿಲ್ಲದೆ ಅವರಿಗೆ ವಿಶ್ಲೇಷಿಸಲಿಕ್ಕಾಗುವುದಿಲ್ಲ. ಅದಕ್ಕೆ ಕರ್ತನು ಹೇಳ್ತಾ ಇದ್ದಾನೆ, ಸದ್ಯಕ್ಕೆ ನೀವು ಅದನ್ನು ಹೊರಲಾರಿರಿ, ಆದರೆ ಸತ್ಯದ ಆತ್ಮನು ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನು ಹೊಂದಿ. ನೋಡಿ, ಬಲವನ್ನು ಹೊಂದುವಂಥದ್ದು ಬಹಳ ಅದ್ಯ. ಹಳೆಯ ಕಾಲದಲ್ಲಿ ಬಲಹೀನರಾಗಿದ್ದ ಮನುಷ್ಯರ ಮೇಲೆ ನಿರ್ದಿಷ್ಟ ಕಾರ್ಯಗಳು ನೆರವೇರಿಸುವುದಕ್ಕಾಗಿ ಪವಿತ್ರಾತ್ಮನು ಬಂದು ಅವರಿಗೆ ಬಲವನ್ನು ಕೊಟ್ಟನು. ಸಂಸೋನಿಗೆ, ಗಿದ್ಯೋನಿಗೆ, ಸ್ಯಾಮುವೇಲನಿಗೆ, ಸೌಲನಿಗೆ, ದಾವಿದನಿಗೆ ವಿಶೇಷವಾದ ಬಲವನ್ನು ಸಂದಿಗ್ಧ ಪರಿಸ್ಥಿತಿಗಾಗಿ ಕೊಟ್ಟನು. ಆದರೆ ಇವತ್ತು ಕ್ರಿಸ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಆ ಮರಣದ ಪ್ರಭಾವದಿಂದ ಈ ಬಲವನ್ನು ತನ್ನ ಸಭೆಗೆ ಕೊಟ್ಟಿದ್ದಾನೆ. ಪ್ರಿಯರೇ, ಇದೊಂದು ವಿಶೇಷವಾದ ಕಾರ್ಯ. ಇದು ದೇವರ ಯೋಜನೆಯಲ್ಲಿ ಆದಿಯಿಂದಲೂ ನಮೂದಿಸಲ್ಪಟ್ಟು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಹೇಳಿದಂತೆ ಭೂಪರಲೋಕಗಳಿರುವ ಸರ್ವಸ್ವವನ್ನು ಕ್ರಿಸ್ತ ಯೇಸುವಿನಲ್ಲಿ ಒಂದಾಗಿಸಿ ದೇವರಿಗೆ ಮಹಿಮೆ ಕೊಡುವಂಥ ಆ ಯೋಜನೆಯುದ್ದಕ್ಕೂ ಕರ್ತನ ನಮ್ಮನ್ನು ನಡೆಸಿದ್ದಾನೆ. ಪ್ರಿಯರೇ, ಬರುವ ಸಂಕಲ್ಪದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ, ನಮ್ಮ ಕರ್ತನಾದ ಯೇಸು ಪವಿತ್ರಾತ್ಮನ ವಿಷಯವಾಗಿ ತನ್ನ ಶಿಷ್ಯರಿಗೆ ಹೇಳಿದ್ದನ್ನು ನಾವು ನೆನಪು ಮಾಡ್ತೇವೆ. ಅಷ್ಟ ತನಕ ನೆನಪಿಡಿ, ಈ ದೇವರ ವಾಕ್ಯವನ್ನು ನಾವು ತುಂಡು ತುಂಡಾಗಿ ಪವಿತ್ರಾತ್ಮನ ವಿಷಯವಾಗಿ ಗ್ರಹಿಸುವಂಥದ್ದಲ್ಲ. ಅದು ಸಮಗ್ರವಾಗಿ ನಡೆದಂಥ ಆ ಚರಿತ್ರೆ ಉದ್ದಕ್ಕೂ ಕರ್ತನ ಆ ನಮೂದನೆಯೊಂದಿಗೆ, ಪವಿತ್ರಾತ್ಮನ ಆ ಪ್ರಸನ್ನತೆಯೊಂದಿಗೆ, ದ ಫೆಲೋಶಿಪ್ ಆಫ್ ದ ಹೋಲಿ ಸ್ಪಿರಿಟ್, ಅದರೊಂದಿಗೆ ಅದನ್ನು ಗ್ರಹಿಸುವುದು ದೇವರ ಚಿತ್ತವಾಗಿದೆ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ.